ಹುಲ್ಲಿಗೆ ಹೊರಟದ್ದು. ಎರಡು ಕಟ್ಟ, ಎರಡು ಗೋಣಿ ಹುಲ್ಲಾಯಿತು. ಬೇಗ ಆಗ್ತದೆ ಮತ್ತು 1/4 ಗಂಟೆ ಕೂಡ ಬೇಡ, ಅಷ್ಟು ಬೇಗ ಆಗ್ತದೆ. ಅಂದರೆ ಅಷ್ಟು ಕೂಡ ಉಂಟು, ತುಂಬ ಹುಲ್ಲುಂಟು. ಅದೇ ಅದು ಆ ಎಲ್ಲೋ ಹೂ ಉಂಟಲ್ಲ ಅದರದ್ದು ಬೇಗ ಬೇಗ ಆಗ್ತದೆ, ಖುಷಿ ಆಗ್ತದೆ. ಒಬ್ಬರು ಕೇಳಿದರು ಎಂತಂದರೆ, ನಾನು ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ. ಇದು ಈ ಮಲ್ಲಿಗೆ ಉಂಟಲ್ಲ, ಇದು ಎದುರು ಪುಲಿಯ ಇದರದ್ದು ಮಲ್ಲಿಗೆ ಅಂತ. ಮಲ್ಲಿಗೆ ಅದನ್ನು ನಾನು ಚಿಕ್ಕದಿರುವಾಗ ಕಟ್ಟಿ ತಲೆಗೆ ಇರ್ತಿದ್ದೆ ಶಾಲೆಗೆ ಹೋಗುವಾಗ. ಯಾರೊಬ್ಬರಲ್ಲ, ನನ್ನ ಅಕ್ಕ ಹೇಳಿದ್ಲು, ಸುಮಯಚ್ಚ ಇದು ತೋಟದ ವೀಡಿಯೋ ಮಾಡಬಾರ್ದು ಅಂತ ಹೇಳಿದ್ದಕ್ಕೆ, ಯಾಕೆ ಮಾಡಬಾರ್ದು ಅಂತ. ನಮ್ಮ ತೋಟದ್ದು ವೀಡಿಯೋ ಮಾಡ್ಬೋದು, ಬೇರೆಯವರ ತೋಟದ್ದು ವೀಡಿಯೋ ಮಾಡಬಾರ್ದು ಅಂತ ನಾನು ಹೇಳಿದ್ದು. ಆ ಥರ ಹೇಳಲಿಲ್ಲ, ಹಾಗೆ ಇವಾಗ ಹೇಳಿದ್ದು, ಬೇರೆಯವರ ತೋಟವನ್ನು ನಾವು ವೀಡಿಯೋ ಮಾಡೋದು ಬೇಡ ಅಂತ. ನೀರನ್ನು ಬಿಟ್ಟು ನೀರನ್ನು ನಿಕ್ಕ. ಎಲ್ಲ ಕೆಲಸ ಆಯಿತು, ಬಟ್ಟೆ ಒಗೆಯುವುದು, ಮನೆಯದ್ದು ಒರೆಸೋದು ಎಲ್ಲ ಕೆಲಸ ಆಗಿ ಇವಾಗ ತೋಟಕ್ಕೆ ಹೋಗುವ. ತೋಟದಲ್ಲಿ ಮದ್ದು ಬಿಡ್ತಾರೆ ಇವತ್ತು, ಹಾಗಾಗಿ ತೋಟಕ್ಕೆ ಹೋಗುವೊಮ್ಮೆ. ತುಂಬ ದಿವಸ ಆಯಿತು ನಾನು ತೋಟಕ್ಕೆ ಹೋಗದೆ ಕೂಡ. ನಿಮಗೂ ತೋರಿಸ್ತೇನೆ ಮದ್ದು ಬಿಡುವುದು. ಕತ್ತಿ ಬೇಕೇ ಬೇಕು ತೋಟಕ್ಕೆ ಹೋಗ್ಬೋದು. ಯಾಕೆ ಗೊತ್ತುಂಟಾ, ಅಲ್ಲಿ ಇದು ಹಾಲಿರ್ತದೆ, ಮತ್ತು ಸೋಗೆಲ್ಲ ನಾವು ತರಬೇಕಾದ್ರೆ ಕತ್ತಿ ಬೇಕಲ್ಲ, ಅದಕ್ಕೋಸ್ಕರ.
ಸರಿ, ನಾವಿನ್ನು ಮನೆಗೆ ಹೋಗುವ. ಎಂತ ಗೊತ್ತುಂಟ, ನನ್ನ ಅಕ್ಕನ ಮಗಳು ಬರ್ತಾಳೆ. ಅಕ್ಕನ ಮಗಳು, ಅವಳ ಗಂಡ ಮತ್ತು ಅಕ್ಕನ ಮಗ ಹೊಸ ಆಟೋ ರಿಕ್ಷಾ ತೆಗೆದಿದ್ದಾನೆ. ಹಾಗಾಗಿ ಅದರಲ್ಲಿ ಬರ್ತಾರೆ ಅವರು. ಹಾಗಾಗಿ ಮನೆಯಲ್ಲಿ ಸ್ವಲ್ಪ ಕೆಲಸ ಉಂಟು. ಏನಾದರೂ ಪದಾರ್ಥ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ ಹಾಗೆ ಪದಾರ್ಥ ಮಾಡೋದು ಮಕ್ಕಳು ಪದಾರ್ಥ ಮಾಡ್ತಾರೆ. പോതാണ്ട് കുണ്ടാണ്ട് ഉരച്ചതാണ്ട് തോട്ടം. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ದಿಶಾ ನೋಡಿ ದೋಸೆ ತಿಂತಿದ್ದಾಳೆ. ಕಣ್ಣಚ್ಚ ಮತ್ತೆ ದೋಸೆ ಕವಿಂಚಿನ ಮುಂಚೆ ಈ ವಿಡಿಯೋ ಇಲ್ಲಿಗೆ ಎಂಟು ಮಾಡ್ತಿದ್ದೇನೆ. ಇನ್ನು ವಿಡಿಯೋ ಸ್ವಲ್ಪ ದೊಡ್ಡದಾಗ್ತದೆ, ಅಂತಂದರೆ ಈಗ ಅಕ್ಕನ ಮಗಳೆಲ್ಲ ಬರ್ತಾಳೆ, ಆವಾಗ ವಿಡಿಯೋ ಎಲ್ಲ ಮಾಡ್ತಾನಲ್ಲ, ಅದು ಸ್ವಲ್ಪ ದೊಡ್ಡದಾಗ್ತದೆ. ಹಾಗೆ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಮತ್ತು ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೇನೆ. ಇದು ಭಾನುವಾರದ ಲಾಗ್, ಭಾನುವಾರದ ಮಾರ್ನಿಂಗ್ ಲಾಗ್. ಮತ್ತು ನೆಕ್ಸ್ಟ್ ವಿಡಿಯೋ ಮಾಡ್ತೇನೆ. ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡುವ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ ಥ್ಯಾಂಕ್ ಯು ಸೋ ಮಚ್.